ಕೋಟೆಯಲ್ಲಿ ಪರೇಡ್ ಫೈಟ್ ಕ್ಷಣ ಕ್ಷಣಕ್ಕೂ ತಾರಕಕ್ಕೆ ಏರ್ತಾ ಇದೆ. ಇದೇ ನವೆಂಬರ್ 2ನೇ ತಾರೀಕೆ ನಮಗೂ ಕೂಡ ಪರೇಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಸುಮಾರು 6 ಸಂಘಟನೆಗಳು ಕೋರ್ಟ್ ಮೆಟ್ಲನ್ನ ಏರಿದ್ದಾವೆ. ಆ ಸಂಘಟನೆಗಳು ಏನು ಕೋರ್ಟ್ ಮೆಟ್ಲನ್ನ ಏರಿದ್ದಾವೆ, ಆ ಅರ್ಜಿಗಳು ಇವತ್ತು ತೀರ್ಮಾನ ಆಗಲಿವೆ. ಖರ್ಗೆಕೋಟೆಯಲ್ಲಿ ಪಥಸಂಚಲನ ಜಟಾಪಟಿ. ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ. ಆರ್ಎಸ್ಎಸ್ ಪಥಸಂಚಲನ ಸಂಬಂಧ ಭಾರೀ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ. ಇದೀಗ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಆರ್ಎಸ್ಎಸ್ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಮಧ್ಯಾಹ್ನ 2:30 ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಾಡಲಿದ್ದಾರೆ. ಆರ್ಎಸ್ಎಸ್ ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ ಆರ್ಎಸ್ಎಸ್ ಜೊತೆಗೆ ಇನ್ನುಳಿದ 5 ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ. ಬರೋಬ್ಬರಿ 6 ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ. ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ 6 ಸಂಘಟನೆಗಳ ಅರ್ಜಿಗಳಿವೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ಡಿಎಸ್ಎಸ್, ದಲಿತ ಪ್ಯಾಂಥರ್ಸ್, ಹಸಿರು ಸೇನೆ, ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ. 2ನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರ 385 ಕೋಟಿ ಎನ್ಡಿಆರ್ಎಫ್ ನಿನ್ನೆ ಬಿಡುಗಡೆ ಮಾಡಿದೆ. ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ನೆರೆ ಮಹಾರಾಷ್ಟ್ರಕ್ಕೆ 1566 ಕೋಟಿ ಪರಿಹಾರ ನೀಡಿದೆ. ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ. ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ 385 ಏನು ತಂದಿದ್ದಾರೆ, ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. 2ನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್ ಪ್ರಾರ್ಥನೆ ನಡೆಯ. ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ, ಲಾಸ್ಟ್ ಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ. ಸರ್ಕಾರದ ವರದಿ ಮೇಲೆ ನಿಂತಿದೆ ಪರೇಡ್ ಭವಿಷ್ಯ. ಇನ್ನು 6 ಸಂಘಟನೆಗಳಿಂದ ಪಥಸಂಚಲನಕ್ಕೆ ಅನುಮತಿ ಕೇಳಿವೆ. ಸರ್ಕಾರದ ವರದಿ ಮೇಲೆ ಪರೇಡ್ ಭವಿಷ್ಯ ನಿಂತಿದ್ದು ಈಗಾಗಲೇ ಡಿಸಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವರದಿಯನ್ನು ಸಲ್ಲಿಸಿದ್ದಾರೆ. ಇಂದು ಸರ್ಕಾರದ ವರದಿ ಪರಿಶೀಲಿಸಿ ಹೈಕೋರ್ಟ್ ತೀರ್ಪು ನೀಡಲಿದೆ. ಸದ್ಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ಮಾಡಲು ಒಟ್ಟು 6 ಅರ್ಜಿ ಸಲ್ಲಿಕೆಯಾಗಿವೆ. ಈ ಬಗ್ಗೆ ಜಿಲ್ಲಾಡಳಿತ ಸಹ ಕೋರ್ಟ್ ವರದಿ ನೀಡಲಿದ್ದು ಅದರ ಆಧಾರದ ಮೇಲೆ ಕೋರ್ಟ್ ಇಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಲಿದೆ. ಒಟ್ಟಾರೆಯಾಗಿ ಪಥಸಂಚಲನದ ಜಟಾಪಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೋರಾಟ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ನವೆಂಬರ್ 2ನೇ ತಾರೀಕು ಯಾರು ಪರೇಡ್ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಆರ್ಎಸ್ಎಸ್ನ ಹಲವರು ಈಗಾಗಲೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಬೇರೆ ಯಾವ ಪರೇಡ್ಗಳಿಗೂ ಕೂಡ ಆರ್ಎಸ್ಎಸ್ನ ವಿರೋಧ ಇಲ್ಲ. ಆರ್ಎಸ್ಎಸ್ ಇರೋದು ಹಿಂದೂ ಸಮಾಜವನ್ನು ಒಗ್ಗೂಡಿಸೋದಕ್ಕೆ. ಹಾಗಾಗಿ ಯಾರೇ ಶಿಸ್ತುಬದ್ಧವಾಗಿ ಪರೇಡ್ ಮಾಡಿದ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಮಾಡ್ಲಿ ಅನ್ನುವಂಥ ಮಾತು ಕೇಳಿಬಂತು. ಆದ್ರೆ ಉಳಿದ ಸಂಘಟನೆಗಳು ಆರ್ಎಸ್ಎಸ್ ಪರೇಡ್ಗೆ ಏನಾದ್ರೂ ಅಬ್ಜೆಕ್ಷನ್ ವ್ಯಕ್ತಪಡಿಸಿದ್ದಾವ? ಏನ್ ನಡೀತಾ ಇದೆ ಇವತ್ತು ಕೋರ್ಟ್ನಲ್ಲಿ? ಏನಾಗಬಹುದು, ಅದರ ಪರಿಣಾಮ ಏನಾಗಬಹುದು? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಉಂಟಾಗಿರುವಂತಹ ಅಡ್ಡಿಗೆ ಸಂಬಂಧಪಟ್ಟಂತೆ ಕಳೆದ 6 ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಕ್ಟೋಬರ್ 19ಕ್ಕೆ ಮುಂದಾಗಿತ್ತು. ಆಗ ತಾಲೂಕಾಡಳಿತ ಅದನ್ನ ಬ್ರೇಕ್ ಹಾಕಿರುವಂತದ್ದು. ಅಂದ್ರೆ ಮತ್ತೊಂದು ಸಂಘಟನೆ ಭೀಮ್ ಆರ್ಮಿ ಕೂಡ ಅವತ್ತೇ ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಅನುಮತಿಯನ್ನ ನಿರಾಕರಣೆ ಮಾಡಿದ್ರು. ಅದಾದ ಬಳಿಕ ಆರ್ಎಸ್ಎಸ್ ಹೈಕೋರ್ಟ್ನ ಮೊರೆ ಹೋಗಿತ್ತು. ಹೈಕೋರ್ಟ್ನ ಮೊರೆ ಹೋದ ಬಳಿಕ ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ಕೋರ್ಟ್ 24ಕ್ಕೆ ವಿಚಾರಣೆ ಮುಂದೂಡಿತು. ಇದರ ಮಧ್ಯದಲ್ಲಿ ಅಂದ್ರೆ ಅಕ್ಟೋಬರ್ 19ರಿಂದ ಇವತ್ತಿನವರೆಗೂ ಕಳೆದ 6 ದಿನಗಳಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗಿರುವಂತದ್ದು. ಅಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಇನ್ನುಳಿದಂತ
6 ಸಂಘಟನೆಗಳು ಕೂಡ ತಾವು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಂದ್ ಕಡೆ ಭೀಮ್ ಆರ್ಮಿ, ಮತ್ತೊಂದ್ ಕಡೆ ದಲಿತ ಪ್ಯಾಂಥರ್, ಮತ್ತೊಂದ್ ಕಡೆ ಗೊಂಡಕೃಪ ಎಸ್ಟಿ ಹೋರಾಟ ಸಮಿತಿ, ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಸಮಿತಿ, ಮತ್ತೊಂದ್ ಕಡೆ ಚಲವಾದಿ ಮಹಾಸಭಾ, ಹೀಗೆ 6 ಸಂಘಟನೆಗಳು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೇವೆ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅರ್ಜಿಯನ್ನ ಜಿಲ್ಲಾಡಳಿತ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ಇದೀಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಹೈಕೋರ್ಟ್ನಲ್ಲಿ ಈ ಒಂದು RSS ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತದ್ದು. ಅಲ್ಲಿ RSS ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಏರ್ಪಟ್ಟಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆನೆ ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ RSS ಜಿಲ್ಲಾಡಳಿತಕ್ಕೆ ಹೊಸದೊಂದು ಅರ್ಜಿ ಕೂಡ ಸಲ್ಲಿಸಿತ್ತು. ಹೊಸ ಅರ್ಜಿಯಲ್ಲಿ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇವತ್ತು ಕಲಬುರಗಿ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ ಅನ್ನುವ ಹಾಗೆ ಮಧ್ಯಾಹ್ನ 2:30ಕ್ಕೆ RSS ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತದ್ದು. ಅಲ್ಲಿ RSS ಪರವಾಗಿ ಹಿರಿಯ ವಕೀಲರಾದಂತಹ ಅರುಣ್ ಶಾಮ್ ಅವರು ಕೂಡ ಏನೋ ವಾದವನ್ನ ಮಂಡಿಸಲಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಕಡೆಯಿಂದ ಅಡ್ವೊಕೇಟ್ ಸರ್ಕಾರಿ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, RSS ಯಾವುದೇ ರೀತಿಯಾದಂತಹ ಅಂದ್ರೆ ಅವರು ಬೇರೆಯವರಿಗೆ ಕೌಂಟರ್ ಆಗಿ ಅಥವಾ ಬೇರೆಯವರಿಗೆ ಮಾಡಬೇಡಿ ಅನ್ನುವಂತ ವಿಚಾರದಲ್ಲಿ ಹೇಳಿಲ್ಲ. ಎಲ್ರಿಗೂ ಕೂಡ ಅನುಮತಿ ಕೊಡ್ತಿದ್ರೆ ಕೊಡಿ, ನಾವು ಶಾಂತಿಯುತವಾಗಿ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿಯೇ ಅಕ್ಟೋಬರ್ 19ರ ಡೇಟ್ ಬದಲಾಗಿ ಇನ್ನೊಂದು ಡೇಟ್ ಕೊಡಿ ಅಂತ ಹೇಳಿದ್ರು ಕೂಡ RSS ನವೆಂಬರ್ 7ಕ್ಕೆ ಕೊಟ್ಟಿರುವಂತದ್ದು. ಸೊ ಅದಾದ ಬಳಿಕ ಬೇರೆ ಬೇರೆ ಸಂಘಟನೆಗಳು RSS ಕೊಟ್ಟಿರುವಂತಹ ಡೇಟ್ ಅನ್ನೇ ಹಿಡಿದುಕೊಂಡು ಇದೀಗ ತಾವು ಕೂಡ ಪಥಸಂಚಲನ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಹಾಗಾಗಿ ಇವತ್ತು ಕೋರ್ಟ್ ಈ ಎಲ್ಲ ಗೊಂದಲಗಳಿಗೆ, ಈ ಎಲ್ಲ ಹಗ್ಗ ಜಗ್ಗಾಟಗಳಿಗೆ ತೆರೆ ಎಳೆಯುವಂತ ಕೆಲಸ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಯಾಕಂದ್ರೆ ಮಧ್ಯಾಹ್ನ 3:30 ಅಥವಾ 4 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಚಿತ್ತಾಪುರ ಪಟ್ಟಣದಲ್ಲಿ ಯಾರು ಪಥಸಂಚಲನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ. ಖರ್ಗೆ ಕೋಟೆಯಲ್ಲಿ ಪರೇಡ್ ಫೈಟ್ ಕ್ಷಣ ಕ್ಷಣಕ್ಕೂ ತಾರಕಕ್ಕೆ ಏರ್ತಾ ಇದೆ. ಇದೇ ನವೆಂಬರ್ 2ನೇ ತಾರೀಕೆ ನಮಗೂ ಕೂಡ ಪರೇಡ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಸುಮಾರು 6 ಸಂಘಟನೆಗಳು ಕೋರ್ಟ್ ಮೆಟ್ಲನ್ನ ಏರಿದ್ದಾವೆ. ಆ ಸಂಘಟನೆಗಳು ಏನು ಕೋರ್ಟ್ ಮೆಟ್ಲನ್ನ ಏರಿದ್ದಾವೆ, ಆ ಅರ್ಜಿಗಳು ಇವತ್ತು ತೀರ್ಮಾನ ಆಗಲಿವೆ. ಖರ್ಗೆ ಕೋಟೆಯಲ್ಲಿ ಪಥಸಂಚಲನ ಜಟಾಪಟಿ. ಇಂದು ಹೈಕೋರ್ಟ್ ಅಂಗಳದಲ್ಲಿ ಪರೇಡ್ ಭವಿಷ್ಯ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರ ಸದ್ಯ ರಾಜ್ಯಾದ್ಯಂತ ಸುದ್ದಿಯಲ್ಲಿದೆ. RSS ಪಥಸಂಚಲನ ಸಂಬಂಧ ಭಾರೀ ಪೈಪೋಟಿ ನಡೆದಿದ್ದು ನ್ಯಾಯಾಲಯದ ಮೆಟ್ಟಿಲೇರಿದೆ. ಇದೀಗ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು RSS ಅನುಮತಿಗಾಗಿ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪ್ರತಿಯಾಗಿ ದಲಿತ ಸಂಘಟನೆಗಳು ಸಹ ಅಂದೇ ಪಥಸಂಚಲನಕ್ಕೆ ಅನುಮತಿ ನೀಡಬೇಕೆಂದು ಕಲಬುರಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. RSS ಪಥಸಂಚಲನಕ್ಕೆ ಅನುಮತಿ ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ಇಂದು ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ. ಮಧ್ಯಾಹ್ನ 2:30 ಸುಮಾರಿಗೆ ಅರ್ಜಿ ವಿಚಾರಣೆಗೆ ನಡೆಯಲಿದ್ದು RSS ಪರವಾಗಿ ಹಿರಿಯ ವಕೀಲ ಅರುಣ್ ಶಾಮ್ ವಾದವನ್ನು ಮಾಡಲಿದ್ದಾರೆ. RSS ಅರ್ಜಿ ಪುರಸ್ಕರಿಸಿ ಹೈಕೋರ್ಟ್ ಪಥಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ನೀಡುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಅಲ್ಲದೆ RSS ಜೊತೆಗೆ ಇನ್ನುಳಿದ 5 ಸಂಘಟನೆಗಳ ಅರ್ಜಿಗಳ ವಿಚಾರ ಕೂಡ ಏನಾಗುತ್ತೆ ಅನ್ನುವುದೇ ಕುತೂಹಲಕ್ಕೆ ಕಾರಣವಾಗಿದೆ. ಬರೋಬ್ಬರಿ 6 ಸಂಘಟನೆಗಳಿಂದ ಪರೇಡ್ಗೆ ಅರ್ಜಿ. ಸದ್ಯ ಕಲಬುರಗಿ ಹೈಕೋರ್ಟ್ನ ತೀರ್ಪಿನತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ಕೋರ್ಟ್ ಅಂಗಳದಲ್ಲಿ ಬರೋಬ್ಬರಿ 6 ಸಂಘಟನೆಗಳ ಅರ್ಜಿಗಳಿವೆ. RSS, ಭೀಮ್ ಆರ್ಮಿ, DSS, ದಲಿತ ಪ್ಯಾಂಥರ್ಸ್, ಹಸಿರು ಸೇನೆ, ಕ್ರಿಶ್ಚಿಯನ್ ವೆಲ್ಫೇರ್ ಸಂಘಟನೆಗಳು ಮೆರವಣಿಗೆಗೆ ಮನವಿ ಸಲ್ಲಿಸಿವೆ. 2ನೇ ತಾರೀಕು ಇವತ್ತು ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇವತ್ತು ಕೇಂದ್ರ ಸರ್ಕಾರ 385 ಕೋಟಿ NDRF ನಿನ್ನೆ ಬಿಡುಗಡೆ ಮಾಡಿದೆ. ಇವತ್ತು ರೈತರ ಅತಿವೃಷ್ಟಿಯಿಂದ ಇವತ್ತು ನೆರೆ ಮಹಾರಾಷ್ಟ್ರಕ್ಕೆ 1,566 ಕೋಟಿ ಪರಿಹಾರ ನೀಡಿದೆ. ಇದು ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ. ಆದರೆ ಮಾನ್ಯ ಜಿಲ್ಲಾ ಉಸ್ತುವಾರಿಗಳು ಇದರಲ್ಲಿ ಏನು 385 ಏನು ತಂದಿದ್ದಾರೆ. ಇವರು ಕೂಡ ಇದು ಕೇಂದ್ರ ಸರ್ಕಾರದಿಂದ ಹಣ ತರಲಿಕ್ಕೆ ವಿಫಲರಾಗಿದ್ದಾರೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಮಾನ್ಯ ಜಿಲ್ಲಾ ಉಸ್ತುವಾರಿಗಳ ಕ್ಷೇತ್ರದಿಂದ ನಾವು ಹೋರಾಟ ಪ್ರಾರಂಭ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. 2ನೇ ತಾರೀಕಂದು ಚಿತ್ತಾಪುರನಲ್ಲಿ ಪ್ರೇಯರ್ ವಾಕ್, ಪ್ರಾರ್ಥನೆ ನಡೆಗೆ. ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ, ಕಲಬುರಗಿ ಜಿಲ್ಲೆಯ ಜನತೆಗಾಗಿ, ವಿಶೇಷವಾಗಿ ಚಿತ್ತಾಪುರಿನ ಎಲ್ಲಾ ಸಮುದಾಯದ ಜನಗೋಸ್ಕರ ಅವತ್ತಿನ ದಿವಸ ನಾವು ಪ್ರೇಯರ್ ವಾಕ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ಮೆಥಡಿಸ್ಟ್ ಚರ್ಚ್ ನಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲೇದು ಕಪಾಡ್ ಬಜಾರ್ ಬರ್ತದೆ, ಅಲ್ಲೇದು ಅಂಬೇಡ್ಕರ್ ಸರ್ಕಲ್ ಬರ್ತದೆ, ಬಸವೇಶ್ವರ ಸರ್ಕಲ್ ಬರ್ತದೆ. ಲಾಸ್ಟ್ಗೆ ಲಾರ್ಡ್ ಸರ್ಕಲ್ ಹತ್ರ ಬಂದ್ಬಿಟ್ಟು ನಮ್ಮ ಒಂದು ಪ್ರಾರ್ಥನೆ ನಡಿಗೆ ಮುಕ್ತಾಯಗೊಳಿಸ್ತೀವಿ.
ಸರ್ಕಾರದ ವರದಿ ಮೇಲೆ ನಿಂತಿದೆ ಪರೇಡ್ ಭವಿಷ್ಯ. ಇನ್ನು 6 ಸಂಘಟನೆಗಳಿಂದ ಪಥಸಂಚಲನಕ್ಕೆ ಅನುಮತಿ ಕೇಳಿವೆ. ಸರ್ಕಾರದ ವರದಿ ಮೇಲೆ ಪರೇಡ್ ಭವಿಷ್ಯ ನಿಂತಿದ್ದು ಈಗಾಗಲೇ ಡಿಸಿಗೆ ಪೊಲೀಸ್ ವರಿಷ್ಠಾಧಿಕಾರಿ ವರದಿಯನ್ನ ಸಲ್ಲಿಸಿದ್ದಾರೆ. ಇಂದು ಸರ್ಕಾರದ ವರದಿ ಪರಿಶೀಲಿಸಿ ಹೈಕೋರ್ಟ್ ತೀರ್ಪು ನೀಡಲಿದೆ. ಸದ್ಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ಪಥಸಂಚಲನ ಮಾಡಲು ಒಟ್ಟು 6 ಅರ್ಜಿ ಸಲ್ಲಿಕೆಯಾಗಿವೆ. ಈ ಬಗ್ಗೆ ಜಿಲ್ಲಾಡಳಿತ ಸಹ ಕೋರ್ಟ್ ವರದಿ ನೀಡಲಿದ್ದು ಅದರ ಆಧಾರದ ಮೇಲೆ ಕೋರ್ಟ್ ಇಂದು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡಲಿದೆ. ಒಟ್ಟಾರೆಯಾಗಿ ಪಥಸಂಚಲನದ ಜಟಾಪಟಿಯಲ್ಲಿ ಯಾರಿಗೆ ಅವಕಾಶ ಸಿಗುತ್ತೆ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೋರಾಟ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ನವೆಂಬರ್ 2ನೇ ತಾರೀಕು ಯಾರು ಪರೇಡ್ ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಅರ್ಜಿ ಇತ್ಯರ್ಥ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ನಾವು ಗಮನಿಸಬೇಕಾಗಿರೋದೇನು ಅಂತಂದ್ರೆ ಆರ್ಎಸ್ಎಸ್ನ ಹಲವರು ಈಗಾಗಲೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಬೇರೆ ಯಾವ ಪರೇಡ್ಗಳಿಗೂ ಕೂಡ ಆರ್ಎಸ್ಎಸ್ನ ವಿರೋಧ ಇಲ್ಲ. ಆರ್ಎಸ್ಎಸ್ ಇರೋದು ಹಿಂದೂ ಸಮಾಜವನ್ನ ಒಗ್ಗೂಡಿಸೋದಕ್ಕೆ. ಹಾಗಾಗಿ ಯಾರೇ ಶಿಸ್ತುಬದ್ಧವಾಗಿ ಪರೇಡ್ ಮಾಡಿದ್ರು ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಮಾಡ್ಲಿ ಅನ್ನುವಂಥ ಮಾತು ಕೇಳಿಬಂತು. ಆದ್ರೆ ಉಳಿದ ಸಂಘಟನೆಗಳು ಆರ್ಎಸ್ಎಸ್ ಪರೇಡ್ಗೆ ಏನಾದ್ರೂ ಅಬ್ಜೆಕ್ಷನ್ ವ್ಯಕ್ತಪಡಿಸಿದ್ದಾವ? ಏನ್ ನಡೀತಾ ಇದೆ ಇವತ್ತು ಕೋರ್ಟ್ನಲ್ಲಿ? ಏನಾಗಬಹುದು, ಅದರ ಪರಿಣಾಮ ಏನಾಗಬಹುದು? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಉಂಟಾಗಿರುವಂತಹ ಅಡ್ಡಿಗೆ ಸಂಬಂಧಪಟ್ಟಂತೆ ಕಳೆದ 6 ದಿನಗಳಿಂದಲೂ ಕೂಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಆರ್ಎಸ್ಎಸ್ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಕ್ಟೋಬರ್ 19ಕ್ಕೆ ಮುಂದಾಗಿತ್ತು. ಆಗ ತಾಲೂಕಾಡಳಿತ ಅದನ್ನ ಬ್ರೇಕ್ ಹಾಕಿರುವಂತದ್ದು. ಅಂದ್ರೆ ಮತ್ತೊಂದು ಸಂಘಟನೆ ಭೀಮ್ ಆರ್ಮಿ ಕೂಡ ಅವತ್ತೇ ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಅನುಮತಿಯನ್ನ ನಿರಾಕರಣೆ ಮಾಡಿದ್ರು. ಅದಾದ ಬಳಿಕ ಆರ್ಎಸ್ಎಸ್ ಹೈಕೋರ್ಟ್ ನ ಮೊರೆ ಹೋಗಿತ್ತು. ಹೈಕೋರ್ಟ್ ನ ಮೊರೆ ಹೋದ ಬಳಿಕ ಅರ್ಜಿ ವಿಚಾರಣೆಯನ್ನ ನಡೆಸಿದಂತ ಕೋರ್ಟ್ 24ಕ್ಕೆ ವಿಚಾರಣೆ ಮುಂದೂಡಿತು. ಇದರ ಮಧ್ಯದಲ್ಲಿ ಅಂದ್ರೆ ಅಕ್ಟೋಬರ್ 19ರಿಂದ ಇವತ್ತಿನವರೆಗೂ ಕಳೆದ 6 ದಿನಗಳಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳಾಗಿರುವಂತದ್ದು. ಅಂದ್ರೆ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಇನ್ನುಳಿದಂತ 6 ಸಂಘಟನೆಗಳು ಕೂಡ ತಾವು ನವೆಂಬರ್ 2ರಂದೇ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕಲಬುರಗಿ ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಒಂದ್ ಕಡೆ ಭೀಮ್ ಆರ್ಮಿ, ಮತ್ತೊಂದ್ ಕಡೆ ದಲಿತ ಪಂಥರ್, ಮತ್ತೊಂದ್ ಕಡೆ ಗೊಂಡಕೃಪ ಎಸ್ಟಿ ಹೋರಾಟ ಸಮಿತಿ, ಇನ್ನೊಂದ್ ಕಡೆ ಕ್ರಿಶ್ಚಿಯನ್ ವೆಲ್ಫೇರ್ ಅಸೋಸಿಯೇಷನ್ ಸಮಿತಿ, ಮತ್ತೊಂದ್ ಕಡೆ ಛಲವಾದಿ ಮಹಾಸಭಾ, ಹೀಗೆ 6 ಸಂಘಟನೆಗಳು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಮಾಡ್ತೇವೆ ಅಂತೇಳಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅರ್ಜಿಯನ್ನ ಜಿಲ್ಲಾಡಳಿತ ಕೂಲಂಕುಷವಾಗಿ ಪರಿಶೀಲನೆಯನ್ನ ನಡೆಸಿ ಇದೀಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು. ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಹೈಕೋರ್ಟ್ನಲ್ಲಿ ಈ ಒಂದು ಆರ್ಎಸ್ಎಸ್ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತದ್ದು. ಅಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಸಿಗುತ್ತಾ ಇಲ್ವಾ ಅನ್ನುವಂತ ಸಾಕಷ್ಟು ಕುತೂಹಲ ಕೂಡ ಏರ್ಪಟ್ಟಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆನೆ ಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ನೀಡಿದ ಬೆನ್ನಲ್ಲೇ ಆರ್ಎಸ್ಎಸ್ ಜಿಲ್ಲಾಡಳಿತಕ್ಕೆ ಹೊಸದೊಂದು ಅರ್ಜಿ ಕೂಡ ಸಲ್ಲಿಸಿತ್ತು. ಹೊಸ ಅರ್ಜಿಯಲ್ಲಿ ನವೆಂಬರ್ 2ಕ್ಕೆ ನಾವು ಪಥಸಂಚಲನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇವತ್ತು ಕಲಬುರಗಿ ಹೈಕೋರ್ಟ್ನತ್ತ ಎಲ್ಲರ ಚಿತ್ತ ಅನ್ನುವ ಹಾಗೆ ಮಧ್ಯಾಹ್ನ 2:30ಕ್ಕೆ ಆರ್ಎಸ್ಎಸ್ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆಗೆ ಬರುವಂತದ್ದು. ಅಲ್ಲಿ ಆರ್ಎಸ್ಎಸ್ ಪರವಾಗಿ ಹಿರಿಯ ವಕೀಲರಾದಂತಹ ಅರುಣ್ ಶಾಮ್ ಅವರು ಕೂಡ ಏನೋ ವಾದವನ್ನ ಮಂಡಿಸಲಿದ್ದಾರೆ. ಮತ್ತೊಂದು ಕಡೆ ಸರ್ಕಾರದ ಕಡೆಯಿಂದ ಅಡ್ವೊಕೇಟ್ ಸರ್ಕಾರಿ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸೋದಕ್ಕೆ ಮುಂದಾಗಿರುವಂತದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ಅಂಶ, ಆರ್ಎಸ್ಎಸ್ ಯಾವುದೇ ರೀತಿಯಾದಂತಹ ಅಂದ್ರೆ ಅವರು ಬೇರೆಯವರಿಗೆ ಕೌಂಟರ್ ಆಗಿ ಅಥವಾ ಬೇರೆಯವರಿಗೆ ಮಾಡಬೇಡಿ ಅನ್ನುವಂತ ವಿಚಾರದಲ್ಲಿ ಹೇಳಿಲ್ಲ. ಎಲ್ರಿಗೂ ಕೂಡ ಅನುಮತಿ ಕೊಡ್ತಿದ್ರೆ ಕೊಡಿ, ನಾವು ಶಾಂತಿಯುತವಾಗಿ ಒಂದು ಪಥಸಂಚಲನವನ್ನ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾ ಇರುವಂತದ್ದು. ಹಾಗಾಗಿಯೇ ಅಕ್ಟೋಬರ್ 19ರ ಡೇಟ್ ಬದಲಾಗಿ ಇನ್ನೊಂದು ಡೇಟ್ ಕೊಡಿ ಅಂತ ಹೇಳಿದ್ರು ಕೂಡ ಆರ್ಎಸ್ಎಸ್ ನವೆಂಬರ್ 7ಕ್ಕೆ ಕೊಟ್ಟಿರುವಂತದ್ದು. ಸೊ ಅದಾದ ಬಳಿಕ ಬೇರೆ ಬೇರೆ ಸಂಘಟನೆಗಳು ಆರ್ಎಸ್ಎಸ್ ಕೊಟ್ಟಿರುವಂತಹ ಡೇಟ್ ಅನ್ನೇ ಹಿಡಿದುಕೊಂಡು ಇದೀಗ ತಾವು ಕೂಡ ಪಥಸಂಚಲನ ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಹಾಗಾಗಿ ಇವತ್ತು ಕೋರ್ಟ್ ಈ ಎಲ್ಲ ಗೊಂದಲಗಳಿಗೆ, ಈ ಎಲ್ಲ ಹಗ್ಗ ಜಗ್ಗಾಟಗಳಿಗೆ ತೆರೆ ಎಳೆಯುವಂತ ಕೆಲಸ ಮಾಡುತ್ತಾ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕಾಗಿರುವಂತದ್ದು. ಯಾಕಂದ್ರೆ ಮಧ್ಯಾಹ್ನ 3:30 ಅಥವಾ 4 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಚಿತ್ತಾಪುರ ಪಟ್ಟಣದಲ್ಲಿ ಯಾರು ಪಥಸಂಚಲನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ರೈಟ್, ಥ್ಯಾಂಕ್ ಯು ಓಂ ಪ್ರಕಾಶ್ ಡೀಟೇಲ್ಸ್ಗಾಗಿ.